ವಿಷಯ ಸಮೂಹ ಮಾಧ್ಯಮ ಮತ್ತು ಸಮಾಜ. ಇದರಲ್ಲಿ ನಮ್ಮ ನಾಡಿನ ಎಲ್ಲ ಪತ್ರಿಕೆಗಳ ಸಂಪಾದಕರು, ವರದಿಗಾರರು ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಸಮೂಹ ಮಾಧ್ಯಮಕ್ಕೂ ಮೀಡಿಯಾಕ್ಕೂ ಮತ್ತು ರಾಜಕಾರಣಿಗಳಿಗೂ ಭಾಳ ಹತ್ತಿರವಾದ ಸಂಬಂಧ. ನಮ್ಮ ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಯಸ್ತೀವಿ. ಬಹಳ ವರ್ಷಗಳ ಹಿಂದೆ ನಾವು ಬರೆದಂಥ ಒಂದು ಕವಿತೆ ಹೀಗಿದೆ, ಸೂತ್ರಬದ್ಧವಾಗಿದೆ. ಚುನಾವಣೆ ಬಂದರೆ ಟಿಕೆಟ್ಟಿನ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ ಅಂತ ಶರಣರ ವಚನ ಇದೆಯಲ್ಲ, ಆ ವಚನದ ಧಾಟಿಯಲ್ಲಿ ನಾವು ಬರೆದಿದ್ದು, ಚುನಾವಣೆ ಬಂದರೆ ಟಿಕೆಟ್ಟಿನ ಚಿಂತೆ, ಟಿಕೆಟ್ಟು ಸಿಕ್ಕರೆ ಓಟಿನ ಚಿಂತೆ, ಶಾಸಕನಾದರೆ ಮಂತ್ರಿಯಾಗುವ ಚಿಂತೆ, ಮಂತ್ರಿಯಾದರೆ ಖಾತೆಯ ಚಿಂತೆ, ಖಾತೆ ಸಿಗದಿರೆ ತಪ್ಪದು ಖ್ಯಾತೆ, ದೇಶದ ಚಿಂತೆ ಯಾರಿಗೂ ಇಲ್ಲ ಕಾಣ ಮದಿರಾಪ್ರಿಯ ಮೂಢ ಮತದಾರ. ಇದು ರಾಜಕಾರಣಿಗಳ ಟೀಕೆನೋ ಎದುರಿಗೆ ಕುಳಿತಿರ್ತಕ್ಕಂಥ ನಿಮ್ಮನ್ನು ಕುರಿತು ಮಾಡಿರೋದು? ಎರಡೂ ಇದೆ ಇದರಲ್ಲಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಹೋರಾಟ ಮಾಡಿದವರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಕರಿತಾ ಇದ್ವಿ. ಆ ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ಈಗ ಮಿಗಿಲಾದ ಹೋರಾಟ ನಡೀತಾ ಇರತಕ್ಕಂಥದ್ದು ಪ್ರತಿ ಚುನಾವಣೆಯಲ್ಲಿ ಟಿಕೆಟ್ ಹೋರಾಟಗಾರರು. ಟಿಕೆಟಿನ ಹೋರಾಟ, ಒಂದು ಟಿಕೆಟ್ ಹೋರಾಟಗಾರರ ಒಂದು ಸಂಘನೇ ಆಗುತ್ತೋ ಏನೋ ಗೊತ್ತಿಲ್ಲ. ಬಹಳ ಹಿಂದೆ 1994ನೇ ಇಸವಿಯಲ್ಲಿ ನಾವು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಪ್ರಯೋಗ ಮಾಡಿದ್ದೀವಿ. ಹಳ್ಳಿಯೇ ಹೈಕಮಾಂಡ್ ಆಗಬೇಕೆ ಹೊರತು ದಿಲ್ಲಿ ಹೈಕಮಾಂಡ್ ಆಗಬಾರದು ಅನ್ನೋದು ನಮ್ಮ ಧೋರಣೆಯಾಗಿತ್ತು. ಯಾಕೆಂದರೆ ಎಲ್ಲ ಭ್ರಷ್ಟಾಚಾರದ ಮೂಲ ಟಿಕೆಟ್. ನಮ್ಮಲ್ಲಿ ಟಿಕೆಟ್ ಅಂತೀವಲ್ಲ, ಪಾಶ್ಚಾತ್ಯ ಯುರೋಪಿಗೆ ಹೋಗಿ ಅಮೇರಿಕಕ್ಕೆ ಹೋಗ್ರಿ, ಅಲ್ಲಿ ಟಿಕೆಟ್ ಅಂದರೆ ನಮ್ಮ ಅರ್ಥ ಇಲ್ಲ. ನೀವೇನಾದರೂ ತಪ್ಪು ಸ್ಥಳದಲ್ಲಿ ನಿಮ್ಮ ಕಾರ್ ನಿಲ್ಲಿಸಿದ್ರೆ, ವಾಹನ ನಿಲ್ಲಿಸಿದ್ರೆ, ಅಲ್ಲಿ ಪೊಲೀಸ್ನವರು ನಿಮಗಾಗಿ ಕಾಗಿದೆ ಒಂದು ಟಿಕೆಟ್ ಬರೋದು ನಿಮ್ಮ ವೈಪರಿಗೆ ಇಟ್ಟು ಕಳಿಸ್ತಾರೆ, ಹೋಗ್ಬಿಡ್ತಾರೆ ಮುಂದಕ್ಕೆ. ನೀವು ಮಾರನೇ ದಿನ ಹೋಗಿ ಕೋರ್ಟಿಗೆ ದುಡ್ಡು ಕಟ್ಟಬೇಕು, ಅಲ್ಲಿ ಟಿಕೆಟ್. ಅದು ಒಂದು ಪ್ರಯೋಗ ಮಾಡಿದ್ವಿ. ಚುನಾವಣೆ ಘೋಷಣೆ ಆಗೋಕ್ಕೆ ಮುಂಚೆನೇ 3 ತಿಂಗಳು ಮುಂಚೆ 5 ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ. ಒಂದು ಹರಿಹರ, ಮಾಯಕೊಂಡ, ಭರಮಸಾಗರ, ಜಗಳೂರು, ಹೊಳಲ್ಕೆರೆ. ಎಲ್ಲ ಪಕ್ಷದ ಧುರೀಣರನ್ನು, ನೇತಾರರನ್ನು, ಎಲ್ಲ ಪಕ್ಷದವ್ರನ್ನು ಒಟ್ಟಿಗೆ ಇಟ್ಕೊಂಡು, ಪ್ರಾಯಶಃ ಮಾಧುಸ್ವಾಮಿಯವ್ರಿಗೆ ಗೊತ್ತಿರ್ಬೋದೇನೋ ಪ್ರಯೋಗ. ಆಗ KH ಪಟೇಲರು ಮುಖ್ಯಮಂತ್ರಿಗಳಾಗಿದ್ದರು. 5 ಕ್ಷೇತ್ರಗಳಲ್ಲಿ ಎಲ್ಲ ಮುಖಂಡರನ್ನು ಕರೆಸಿ ಮಾತಾಡಿ, ಇಲ್ಲಿ ಯಾರಿಗೆ ಕೊಡ್ತಾರೋ ಬಿಡ್ತಾರೋ, ಹಳ್ಳಿಯಲ್ಲಿ ಆಯಾಯ ಕ್ಷೇತ್ರದಲ್ಲಿ ನೀವೇ ಆಯ್ಕೆ ಮಾಡ್ಕೊಂಬ, ನೀವೇ ಯಾರು ಯಾವ ಪಕ್ಷದಲ್ಲಿ ಯಾರನ್ನು ನಿಲ್ಲಿಸಬೇಕು ಚುನಾವಣೆಗೆ ಅನ್ನೋದನ್ನು ನೀವೇ ನಿರ್ಧಾರ ಮಾಡಬೇಕು ಅಂತ ಹೇಳಿ ಎಲ್ಲ ಪಕ್ಷದವ್ರನ್ನೂ ಒಡಂಬಡಿಸಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಆ ಕಮಿಟಿ, ಅದರಲ್ಲಿ ಎಲ್ಲ ಪಕ್ಷದವರು ಇದ್ದರು. ನಾವು ಮಾಡಿದ ಪ್ರಯೋಗ ಇದು. ಈಗಿನ ವರದಿಗಾರರಿಗೆ ಗೊತ್ತಿದೆಯೋ ಇಲ್ಲೋ, ನಾವು ಮಾಡಿದ ಪ್ರಯೋಗ ಅದು. ಎಲ್ಲ ಪಕ್ಷದ ಪ್ರಮುಖ ಧುರೀಣರನ್ನು ಆಯಾ ಈ 5 ಕ್ಷೇತ್ರಗಳಲ್ಲಿ ನಾವು ಒಂದು ಸಮಿತಿಯನ್ನು ಮಾಡಿ
ಅವರು ಯಾರನ್ನು ಆಯ್ಕೆ ಮಾಡ್ತಾರೋ ಕ್ಯಾಂಡಿಡೇಟ್ ಆಗಿ ಅವರಿಗೆ ನೀವು ಓಟ್ ಕೊಡಬೇಕು, ನೀವು ಕ್ಷೇತ್ರದ ಮತದಾರರು ಅಂತ ನಾವು ತೀರ್ಮಾನ ಮಾಡಿದ್ವಿ. ಎಲ್ಲರೂ ಒಪ್ಕೊಂಡ್ರು. ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಪ್ರತಿ ಹಳ್ಳಿಗೂ ಸಂಚಾರ ಮಾಡಿ ಜಾತ್ಯತೀತ ಪಕ್ಷಾತೀತ ಅನ್ನುವ ಧೋರಣೆಯನ್ನು ಇಟ್ಕೊಂಡು, ಇನ್ನು ಯಾರು ಕ್ಯಾಂಡಿಡೇಟು ಅಂತ ಗೊತ್ತಿರಲಿಲ್ಲ, ಈ ಒಂದು ಆದರ್ಶವನ್ನು ಪಾಲಿಸ್ಬೇಕು ನೀವು ಅಂತ ಹೇಳಿ ಹಳ್ಳಿಗಳಲ್ಲಿ ನಾವು ಮುಖಂಡರ ಜೊತೆ ಸಂಚಾರ ಮಾಡಿ ತೀರ್ಮಾನ ಮಾಡಿದ್ವಿ. ಚುನಾವಣೆ ದಿನ ಘೋಷಣೆ ಆದ ಮೇಲೆ ಆ ಕಮಿಟಿಯವರು ಹೇಗೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಜನರಿಗೆ ಅನುದಾನ ಉಂಟಾಯಿತು. ಕ್ಷೇತ್ರದ ಜನರು ನಮ್ಮ ಹತ್ರ ಬಂದರು. ತಾವು ರಚನೆ ಮಾಡಿದಂಥ ಎಲ್ಲ ಪಕ್ಷಗಳ ಈ ಸಮಿತಿ ಏನಿದೆ ನಮ್ಮ ಕ್ಷೇತ್ರದಲ್ಲಿ, ಇವ್ರ ಮೇಲೆ ನಮಗೆ ನಂಬಿಕೆ ಉಳಿದಿಲ್ಲ, ತಾವೇನೇ ಯಾರಿಗೆ ಸೂಚಿಸ್ತೀರೋ ಅವ್ರಿಗೆ ನಾವು ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಜನರು ನಮ್ಮನ್ನು ಕೇಳಿಕೊಂಡ್ರು. ನಾವು ಅದಕ್ಕೆ ಒಪ್ಪಲಿಲ್ಲ. ಅಲ್ಲಪ್ಪ, ದಿಲ್ಲಿ ಹೈಕಮಾಂಡ್ ಆಗಬಾರ್ದು ಅಂತ ಹೇಳಿ ನಾವು ಹೇಳಿದ್ರೆ ನೀವು ಓಟ್ ಕೊಡಿ ಅಂತಂದರೆ ಮತ್ತು ಮಠ ಹೈಕಮಾಂಡ್ ಆದಂಗೆ ಆಗುತ್ತೆ, ನಾವೇ ಹೈಕಮಾಂಡ್ ಆದಂಗೆ ಆಗುತ್ತೆ, ಆಗೋಲ್ಲ ಅಂತ ಹೇಳಿದ್ವಿ. ಆದರೂ ಒಪ್ಪಲಿಲ್ಲ ಜನರು. ಅವ್ರ ಮೇಲೆ ನಂಬಿಕೆ ಖಂಡಿತ ಕಮಿಟಿಯಲ್ಲಿ ಇಲ್ಲ, ತಾವೇನು ಘೋಷಣೆ ಮಾಡಬೇಕು ಅಂತ ಭಾಳ ನಾವಲ್ಲಿ ಮುಂದುವರೆದಿದ್ದರಿಂದ ಯಾರೂ ಒಪ್ಪಲಿಲ್ಲ, ತಾವೇ ಹೇಳಬೇಕು ಅಂತ ಹೇಳಿ ನಮಗೆ ಭಾಳ ಅನಿವಾರ್ಯ ಪರಿಸ್ಥಿತಿ ಬಂದುಬಿಡ್ತು. ಹಾಗಾದರೆ ಅನಿವಾರ್ಯವಾಗಿ ನಾವು ಮುಂದುವರೆದು ಬಂದುಬಿಟ್ಟಿದ್ದೀವಿ. ಚುನಾವಣೆಯ ಹಿಂದಿನ ದಿನ ನಾವು ಪತ್ರಿಕೆಗೆ ನಮ್ಮ ಅಭಿಪ್ರಾಯವನ್ನು ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ, ಘೋಷಣೆ ಮಾಡ್ತೀವಿ ಅಂತ ಅವ್ರಿಗೆ ಒಪ್ಕೊಂಡ್ವಿ. ಅದು ಜನ ಒಪ್ಪಲಿಲ್ಲ. ಚುನಾವಣೆ ಹಿಂದಿನ ದಿನ ಬೇಡ, ಮತ್ತು ಇದು ಚುನಾವಣೆಯ ಏನು ವಾಪಸ್ ತಗೊಳ್ಳೋದಿರುತ್ತಲ್ಲ, ಏನಂತೀರೋದಕ್ಕೆ ನಾಮಪತ್ರ ವಾಪಸ್ ತಗೊಳ್ಳೋದಿದೆಯಲ್ಲ, ಅದರೊಳಗೆ ತಾವು ಹೇಳಿದರೆ ನಾವು ತೆಗೆಸ್ತೀವಿ, ನಮಗೆ ಯಾರು ವೋಟ್ ಮಾಡಬೇಕು ನಾವು ತೆಗೆಸ್ತೀವಿ ಅಂತ ಹೇಳಿ ನಾವು ಅದರಂತೆ ಹೇಳಿದ್ವಿ. 5 ಜನ. ಅದು ನಮ್ಮ ಸತ್ವ ಪರೀಕ್ಷೆ ಆಯಿತು. ಪಕ್ಷಾತೀತ ಜಾತ್ಯತೀತ ಅಂತ ಕರೆಕೊಟ್ಟ ನಮಗೆ ನಮ್ಮ ಜಾತಿಯ ಮುಖಂಡರೇ ಚುನಾವಣೆ ನಿಂತಾಗ ಅವ್ರಿಗೆ ಹೇಳಿದರೆ ನಾವು ಜಾತಿ ಮಾಡೋದಂಗೆ ಆಗುತ್ತೆ. ಹೀಗಾಗಿ ಮೊನ್ನೆ ಬಂದು ಅದರಲ್ಲಿ ಹರೀಶ್ ಅಂತ ಹೇಳಿ, ಹರಿಹರ ಅದು ನಿಂತಿದ್ದ ನಮ್ಮ ಮಠದ ಶಿಷ್ಯ ಅವನು. ನಾವು ಅವನಿಗೆ ಹೇಳಲಿಲ್ಲ. ಶಿವಪ್ಪ ಅಂತ ಇದ್ದರು, ಪಂಚಮಸಾಲಿ ಅವರು, ಅವ್ರಿಗೆ ನಾವು ಹೇಳಿದ್ವಿ. ಮತ್ತು ಜಗಳೂರಿನಲ್ಲಿ ನಮ್ಮ ಮಠದ ಶಿಷ್ಯನೇ ನಿಂತಿದ್ದ, ಅವ್ರ ಹೆಸರು ಹೇಳಲಿಲ್ಲ ನಾವು. ಅಲ್ಲಿ ನಾಯಕ ಸಮಾಜದ ಬಸಪ್ಪನವರು ಅಂತ ಇದ್ದರು, ಅವ್ರಿಗೆ ಹೇಳಿದ್ವಿ. ಆನಂತರ ಮಾಯಕೊಂಡದಲ್ಲಿ ರವೀಂದ್ರನಾಥ್ ಹೇಳಿದ್ವಿ, ಹೊಳಲ್ಕೆರೆಯಲ್ಲಿ ತಿಮ್ಮಣ್ಣಗೆ ಹೇಳಿದ್ವಿ, ಮತ್ತು ಭರಮಸಾಗರದಲ್ಲಿ ನಾಳೆ ಮೊನ್ನೆ ಬಂದು ಹೋದ್ರಲ್ಲ ಆಂಜನೇಯ, ಅವ್ರಿಗೆ ಹೇಳಿದ್ವಿ. ಆಶ್ಚರ್ಯ ಅಂತ ಹೇಳಿದರೆ ಜನರ ವಿಶ್ವಾಸ ಮಠದ ಬಗ್ಗೆ ಗುರುಗಳ ಬಗ್ಗೆ ಎಷ್ಟಿತ್ತು ಅಂತ ಹೇಳಿದರೆ 5 ಜನರಲ್ಲಿ ನಾವು ಷರತ್ತು ಹಾಕಿದ್ದು ಅಂದರೆ ಪಾನ ನಿಷೇಧ ಜಾರಿಗೆ ಬರಬೇಕು. ಸರ್ಕಾರ ಪಾನ ನಿಷೇಧ ಜಾರಿ ತರಲಿಲ್ಲ ಅಂದರೆ ನೀವೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಬೇಕು, ಹಾಗಿದ್ರೆ ಮಾತ್ರ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ವಿ. ರುಜು ಹಾಕ್ಸ್ಕೊಂಡಿವಿ ಅವ್ರ ಹತ್ರ. ಅಂತ ಪ್ರಸಂಗ ಬಂದರೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲರೂ ರುಜು ಹಾಕಿದರು. ಚುನಾವಣೆ 5ರಲ್ಲಿ 4 ಜನ ಬಹುಮತದಿಂದ ಗೆದ್ದರು ಅಂತ ನಾವು ಈ ಸಂದರ್ಭ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀವಿ. ಆಂಜನೇಯ ಮಾತ್ರ ಸೋತ. ಆವಾಗ ಏನು ಬಂತು ಮಾಧ್ಯಮದಲ್ಲಿ ಅಂದರೆ ಸಿರಿಗೆರೆ ಗುರುಗಳ ಫರ್ಮಾನ್ ಅಂತ ಬಂತು. ಸಿರಿಗೆರೆ ಗುರುಗಳ ಫರ್ಮಾನ್ ಅಂದರೆ ನಿಮ್ಗೆ ಗೊತ್ತಿದೆ. ನಾವು ರಾಜಕೀಯ ಶುದ್ಧೀಕರಣ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೊರಟ್ರೆ ವರದಿ ಪತ್ರಿಕೆಯಲ್ಲಿ ಬಂದದ್ದು ನಮ್ಮ ವಿರುದ್ಧವಾಗಿ. ಎಷ್ಟೇ ಆದರ್ಶ ಇಟ್ಕೊಂಡು ಐಡಿಯಾಲಜಿ ಇಟ್ಕೊಂಡು ಮಾಡಿದರೂ ಸಹ ಅದು ಎದ್ರೂ ಸಹ ನಾವು ಮುಂದಿನ ನಮ್ಮ ಆಲೋಚನೆಗಳೇನಿದ್ದು ಆದರ್ಶಗಳೇನಿದ್ದು ಅವುಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಯಶಸ್ವಿ ಆಗಲಿಲ್ಲ. ನಮ್ಮ ಮನಸ್ಸಿಗೆ ಭಾಳ ನೋವು ಉಂಟಾಯಿತು. ಹೀಗಾಗಿ ಅದಾದ ಮೇಲೆ 2013ರಲ್ಲಿ ಚಿಕ್ಕಮಗಳೂರಲ್ಲೊಂದು ಪ್ರಯೋಗ ಮಾಡಿದ್ವಿ. ಅದನ್ನ ಈಗ ತಾನೇ ಭೋಜೇಗೌಡರು ಪ್ರಸ್ತಾಪ ಮಾಡಿದರು. ಇದೇ ಇದೆ, ನಾವು ಅವಾಗ ಬರೆಸಿದ್ದು.
ಅವ್ರ ಮೊಬೈಲ್ನಲ್ಲಿ ಅವ್ರದ್ದು ಅವಾಗೇನು ಬರೆಸಿದ್ವಿ ಅನ್ನೋದು ಇಲ್ಲೇ ಇದೆ. ಭೋಜೇಗೌಡ್ರೆ ನೀವು ಇಲ್ಲಿದೆ, ಅದು ಒಂದೇ ನಿಮಿಷ ನೀವು ಓದಿ ಹೇಳ್ಬೇಕು ಅದನ್ನು. ಇಲ್ಲೇ ಇದೆ, ಇಲ್ಲೇ ಭೋಜೇಗೌಡರು ಇಲ್ಲಿದೆ. ಚಿಕ್ಕಮಗಳೂರಲ್ಲಿ ಇನ್ನೂ ಯಾರು ಇವರು ಅಂತ ಗೊತ್ತಾಗಿ ಇನ್ನೂ ತೀರ್ಮಾನ ಆಗಿರಲಿಲ್ಲ, ಕ್ಯಾಂಡಿಡೇಟ್ಸ್ ಯಾರು ಅಂತ. ಏನೋ ಮತ್ತೊಂದು ಹೊಸ ಪ್ರಯೋಗ ಮಾಡೋಣ ಅಂತ ಹೇಳಿ ಸಂಭವನೀಯ ಅಭ್ಯರ್ಥಿಗಳು ಯಾರ್ಯಾರಿದ್ದರು ಅವ್ರು ನಾವು ಹೆಸರು ಹೇಳೋಕ್ಕೆ ಹೋಗಲ್ಲ ಈಗ, ಅವ್ರನ್ನೆಲ್ಲ ಕರೆಸಿ ಒಂದು ಮುಚ್ಚಳಿಕೆ ಬರೆಸ್ಕೊಂಡ್ವಿ ಅವ್ರ ಹತ್ರ. ಆ ಮುಚ್ಚಳಿಕೆ ಇವತ್ತು ತಗೊಂಬಂದಾರೆ ಭೋಜೇಗೌಡರು, ಅದರ ಕಾಪಿಯನ್ನು. ಅದು ಓದೇ ಹೇಳ್ತೀವಿ ನಿಮಗೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಸಾರ್ವತ್ರಿಕ ಚುನಾವಣೆ 2013. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಸಂಭವನೀಯ ಅಭ್ಯರ್ಥಿಗಳಾದ ನಾವುಗಳು ಪರಮಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ದಿನಾಂಕ 28/3/2013 ಸಿರಿಗೆರೆಯಲ್ಲಿ ಸಭೆ ಸೇರಿ ಮುಕ್ತವಾಗಿ ಚರ್ಚಿಸಿ ಈ ಕೆಳಕಂಡಂತೆ ಪ್ರಮಾಣ ಮಾಡಿರುತ್ತೇವೆ. ಒಂದನೇದು, ರಾಜಕೀಯ ರಂಗದಲ್ಲಿ ನಡೆಯುವ ಎಲ್ಲ ರೀತಿಯ ಭ್ರಷ್ಟಾಚಾರಗಳಿಗೆ ಚುನಾವಣೆಯೇ ಮೂಲವೆಂದು ನಾವು ಮನವರಿಕೆ ಮಾಡಿಕೊಂಡಿರುತ್ತೇವೆ. ಈ ಕ್ಷಣದಿಂದಲೇ ಯಾವುದೇ ಚುನಾವಣೆ ಅಕ್ರಮಗಳನ್ನು ನಾವು ಮಾಡುವುದಿಲ್ಲ. ಮತದಾರರಿಗೆ ಯಾವುದೇ ರೀತಿಯ ಆಮಿಷಗಳನ್ನು ಒಡ್ಡುವ ಕೆಲಸವನ್ನು ನಾವು ಮಾಡುವುದಿಲ್ಲ. ನಮ್ಮ ಪರವಾಗಿ ನಮ್ಮ ಕಾರ್ಯಕರ್ತರೂ ಸಹ ಅಂಥ ಆಮಿಷವನ್ನು ಒಡ್ಡಲು ಅವಕಾಶವಾಗದಂತೆ ನೋಡಿಕೊಳ್ಳುತ್ತೇವೆ. ಚುನಾವಣೆಯಲ್ಲಿ ಗೆದ್ದರೂ ಸರಿ ಸೋತರೂ ಸರಿ ಮತದಾರರಿಗೆ ಹಣ, ಮದ್ಯ, ಸೀರೆ, ಪಂಚೆ ಮೊದಲಾದವನ್ನು ಹಂಚುವ ಮತ್ತಿತರ ಆಮಿಷಗಳನ್ನು ಒಡ್ಡುವ ಯಾವುದೇ ಚುನಾವಣಾ ಅಕ್ರಮಗಳನ್ನು ಮಾಡುವುದಿಲ್ಲ. ವಿವಿಧ ಪಕ್ಷಗಳಿಗೆ ಸೇರಿದ ನಾವು ಚುನಾವಣೆಯ ಸಂದರ್ಭದಲ್ಲಿ ಅನ್ಯ ಅಭ್ಯರ್ಥಿಗಳ ಮೇಲೆ ಹಗೆತನವನ್ನು ಸಾಧಿಸದೆ ಕ್ರೀಡಾ ಮನೋಭಾವದಿಂದ ಸೋಲು ಗೆಲುವುಗಳನ್ನು ಸ್ವೀಕರಿಸುತ್ತೇವೆ. ಒಟ್ಟಾರೆ ಚುನಾವಣಾ ನೀತಿ ಸಂಹಿತೆಗೆ ಅನುಗುಣವಾಗಿ ನೈತಿಕ ನೆಲೆಗಟ್ಟಿನ ಮೇಲೆ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತೇವೆ. ಈ ಮೇಲ್ಕಂಡಂತೆ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರುಗಳ ಸಮ್ಮುಖದಲ್ಲಿ ಆತ್ಮಪೂರ್ವಕವಾಗಿ ಪ್ರಮಾಣ ಮಾಡಿ ಈ ಕೆಳಗೆ ಸಹಿ ಮಾಡಿರುತ್ತೇವೆ. ಮುಂದೇನಾಯಿತು? ಅವರು ವಾಪಸ್ ತಗೊಳ್ಳಿಲ್ಲ. ತಪ್ಪು ನೀವು ಮರೆತು ಬಿಟ್ಟಿದ್ದೀರಿ ಭೋಜೇಗೌಡ್ರೆ, ಮರೆತು ಬಿಟ್ಟಿದ್ದೀರಿ. ಅದಾದ ಮೇಲೆ ಚುನಾವಣೆ ಶುರುವಾದ ಕೂಡಲೇ ನಾವು ಅಲ್ಲಿ DC ಅವರಿಗೆ ಫೋನ್ ಮಾಡಿದ್ವಿ. ಈಗೆಲ್ಲ ಪ್ರಮಾಣ ವಚನ ಮಾಡಿಸಿದ್ದೀವಿ, ಈಗ ಹೇಗೆ ನಡೀತಾ ಇದೆ ಚುನಾವಣೆ ಅಂತ. ಆಗ DC ಅವ್ರು ನಮಗೆ ನಿಖರವಾದ ಅಂಕಿ ಸಂಖ್ಯೆ ಕೊಟ್ಟರು. ಮೊದಲಿಗಿಂತ ಜಾಸ್ತಿ ಹೆಂಡ ಸರಾಯಿ ಮಾರಾಟ ವಿತರಣೆ ಮಾಡೋದು ಆಗಿದೆ ಅಂತ ಹೇಳಿದರು. ಕೇಳಿದ ತಕ್ಷಣವೇ ನಿಮಗೆ ಗೊತ್ತಿದೆ, ಚಿಕ್ಕಮಗಳೂರಿನ ಕ್ರೀಡಾ ಮೈದಾನದಲ್ಲಿ ಸಭೆ ಸೇರಿಸಿ ಅವತ್ತು ನಾವು ಘೋಷಣೆ ಮಾಡಿದ್ದೀವಿ, ಈ ನಮ್ಮ ನಿಯಮಕ್ಕೆ ಅನುಗುಣವಾಗಿ ನಡೆದೇ ಇರೋದ್ರಿಂದ ನಾವು ನಮ್ಮ ಇದನ್ನು ರದ್ದುಪಡಿಸ್ತಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ. ಕ್ರೀಡಾ ಮರ್ತಿದ್ದೀರಿ ನೀವಲ್ಲಿ. ಏನು ಮಾಡಿದರೂ ಈ ಭ್ರಷ್ಟಾಚಾರ ಚುನಾವಣೆಯಲ್ಲಿ ಹೋಗಲ್ಲ. ಏನು ಪರಿಹಾರ? ಚಿಂತನೆ ಮಾಡಿದ್ದೀವಿ, ಇದ್ರ ಬಗ್ಗೆ ತುಂಬ ಚಿಂತನೆ ಮಾಡಿದ್ದೀವಿ. ಯಾರು ಭ್ರಷ್ಟರು? ಎಲ್ಲ ಮಾಧ್ಯಮದವರು ಅಥವಾ ಎಲ್ಲರೂ ಹೇಳೋದು ರಾಜಕಾರಣಿಗಳೇ ಭ್ರಷ್ಟರು ಅಂತಂದು. ನಾವು ಒಪ್ಪಲ್ಲ. ಇಲ್ಲಿ ಕೂತಿದ್ದೀರಲ್ಲ ನೀವೇ ಭ್ರಷ್ಟರು ಅಂತ ಹೇಳಿ ನಿಮ್ಮ ಮೇಲೆ ದೊಡ್ಡ ಗುರುತರ ಆಪಾದನೆ ಮಾಡ್ಲಿಕ್ಕೆ ಬಯಸ್ತೀವಿ. ನೀವು ಭ್ರಷ್ಟರು, ಚಪ್ಪಾಳೆ ಹೊಡಿತೀರ ಅದಕ್ಕೆ. ಈಗ ಭೋಜೇಗೌಡರು ಚುನಾವಣೆಗೆ ಬಂದರು ಅಂದರೆ ಅವರ ಕಡೆಯವರು ಎಲ್ರಿ ಬಾಕ್ಸ್ ಅಂತ ಕೇಳ್ತಾರೆ. ಹೌದೇ ಇಲ್ಲೋ? ಒಂದೊಂದು ಬಾಕ್ಸ್ನಲ್ಲಿ ಎಷ್ಟಿರ್ತವೆ 48 ಇರ್ತವೆ ಅಂತ ಹೇಳ್ತಾರೆ. ಸೊ ನಿಮಗೆ ಗೊತ್ತಿರಬೇಕಲ್ಲ, ನೀವು ಅದು ವಿತರಣೆ ಮಾಡಿದರೆ ನಿಮಗೆ ಓಟ್ ಸಿಗುತ್ತೆ, ಇಲ್ಲ ಅಂತ ಹೇಳಿದರೆ ಸಿಗಲ್ಲ ಅಂತ ನಾವು ವಾತಾವರಣ ರೂಪುಗೊಂಡಿದ್ದು ಯಾರಿಂದ? ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಈಗ ಯಾವುದೂ ಚುನಾವಣೆ ಇಲ್ಲ, ಮುಂದೆ ಬರುತ್ತೇನೋ, ಇದು ಯಾವುದು ಇನ್ನೂ ತಡ ಇದೆ. ಒಂದು ಹೇಳ್ತೀವಿ ನೋಡಿ, ಅವಾಗೆಲ್ಲ ಮಾತಾಡ್ತಿದ್ವಿ ಹಳ್ಳಿಗೆ ಹೋದಾಗ ಹೆಂಡತಿಗೆ, ಅಕ್ಕ ತಂಗಿಯರಿಗೆ ಸೀರೆ ಕುಪ್ಸ ತಂದು ಕೊಡಬೇಕಾದನ್ನು ಯಾರು? ಗಂಡ.
ಗಂಡ ಇಲ್ಲದೆ ಇದ್ದಾಗ ಯಾರೋ ಸೀರೆ ರವಿಕೆ ತಂದು ಕೊಟ್ಟರೆ ಏನು ಮಾಡ್ತಾನೆ ಗಂಡ? ಚುನಾವಣೆ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ತಂದು ಕೊಟ್ರೆ ಏನಂತೀರ? ಈ ಗಂಡ ಏನು ಮಾಡ್ತಾನೆ? ಬಾರಿಸ್ತಾನೆ. ಹೌದಾ ಇಲ್ಲ? ಹೌದಾ ಇಲ್ಲ? ಅವ್ರ ಮನೆಯವ್ರು ಕೊಡ್ಬೋದು. ಚುನಾವಣೆ ನಿಂತಂತ ಅಭ್ಯರ್ಥಿಗಳು ತಂದು ಕೊಡ್ತಾರೆ ಅಂತ ಹೇಳಿದರೆ ನೀವು ಹೆಣ್ಣು ಮಕ್ಕಳು ಬಾರಿಸ್ಬೇಕು ಅವರಿಗೆ. ಯಾರಿಗೆ? ಕಾರ್ಯಕರ್ತರಿಗೆ. ಅವನು ತಗೊಂಡ್ಬರ್ತಾನೆ. ಅವ್ನು ನಮ್ಮ ಮರ್ಯಾದೆ ಕಳೆಕ್ ಬಂದಿದ್ಯಾ ನೀನು, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ಲಿಕ್ಕೆ ಬಂದಿದೆಯಾ ಅಂತ ಬಾರಿಸೋದನ್ನೇ ನೀವು ಹೆಣ್ಮಕ್ಳು ಕಲ್ತ್ರೆ ಆಗ ಭ್ರಷ್ಟಾಚಾರ ನಿಲ್ಲುತ್ತೆ. ಆದ್ರೆ ಏನಾಗಿದೆ ದುರದೃಷ್ಟ ಅಂದರೆ ನಿಮ್ಮ ಮಹಿಳಾ ಇವಿದಾವಲ್ಲ, ಮಹಿಳಾ ಸಂಘಗಳು, ಏನಂತೀರ ಅವಕ್ಕೆ? ಸ್ವಸಹಾಯ ಸ್ತ್ರೀ ಶಕ್ತಿ. ನಿಜವಾಗಿಯೂ ಅದು ಬಹಳ ವೇದನೆಯ ಸಂಗತಿ. ನೀವು ಸ್ತ್ರೀ ಶಕ್ತಿಯವರೇ ನಮಗೆ ಇಷ್ಟು ಕೊಟ್ಟರೆ ನಮ್ಮ ಸಂಘದಲ್ಲಿ ಇಷ್ಟು ಜನ ಮಹಿಳೆ ಇದ್ದಾರೆ ಓಟ್ ಹಾಕ್ಸಿದ್ರಿ ಅಂತಂದರೆ ಅದು ಸ್ತ್ರೀ ಕುಲಕ್ಕೆ ದೊಡ್ಡ ಅವಮಾನ. ಅದನ್ನು ನೀವು ತಿಳ್ಕೋಬೇಕು. ಈಗೆಲ್ಲ ಹೀಗಾಗಿ ಅವತ್ತಿನಿಂದ ನಮಗನಿಸಿದ್ದು ಇದೇನು ಇದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಒಂದು ಸಾಧ್ಯತೆ ಇದೆ. ಅದು ಕಾನೂನು ಆಗಬೇಕಾಗಿರೋದು ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ. ಏನಾಗಬೇಕು ಅಂದರೆ ಯಾವುದೇ ಒಂದು ಸಂಸ್ಥೆ ಇರಲಿ, ಒಂದು ಸಂಸ್ಥೆಯಲ್ಲಿ ಇಂತಿಂಥವರು ಸದಸ್ಯರು ಅಂತ ಇರ್ತಾರೆ, ಸದಸ್ಯರು ಇರ್ತಾರೆ. ಅವರಿಗೆ 100 ರೂಪಾಯೋ 1000 ರೂಪಾಯಿನೋ ವಾರ್ಷಿಕ ಚಂದನೋ ಅಥವಾ ಆಜೀವ ಚಂದನೋ ಇರುತ್ತೆ. ಅದನ್ನು ಕೊಟ್ಟರೆ ಅವರು ಮೆಂಬರ್ಸ್ ಆಗ್ತಾರೆ. ಆನ್ಯುವಲ್ ಜನರಲ್ ಬಾಡಿ ಆಗುತ್ತೆ. ಇಂತಿಂಥವ್ರು ಸದಸ್ಯರು ಅಂತ ಇರುತ್ತೆ. ಬೇರೆ ಸದಸ್ಯರು ಅಲ್ಲದೇ ಇರೋರು ಓಟ್ ಹಾಕ್ಲಿಕ್ಕೆ ಬರಲ್ಲ. ನಾವು ಬಹಳ ಹಿಂದೆ ಕೊಟ್ಟಂಥ ಸೂಚನೆ ಅಂತ ಹೇಳಿದರೆ ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ರಾಜಕೀಯ ಪಕ್ಷವು ಯಾರು ಚುನಾವಣೆ ನಿಂತ್ಕೊಳ್ತಾರೋ ಅವರ ಹೆಸರನ್ನು ಚುನಾವಣಾ ಕಮಿಷನರ್ ಹತ್ರ ಅವ್ರ ಹೆಸರನ್ನು ಬರೆಸ್ಬೇಕು. ಅಲ್ಲಿ ರಿಜಿಸ್ಟರ್ ಆಗಬೇಕು. ಅಲ್ಲಿ ಆ ಅಭ್ಯರ್ಥಿಗಳು ಯಾರು ಆಕಾಂಕ್ಷಿಗಳಿದ್ದಾರೋ ಕನಿಷ್ಠ ಅವರು ಯಾರು 5 ವರ್ಷ ಒಂದು ಪಕ್ಷದಲ್ಲಿ ಅವರು ರಿಜಿಸ್ಟರ್ ಆಗಿರ್ತಾರೋ ಅವರಿಗೆ ಮಾತ್ರ ಟಿಕೆಟ್ ಕೊಡ್ತಕ್ಕಂಥ ನಿಯಮ ಇರಬೇಕೆ ಹೊರತು 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವನಿಗೆ ಟಿಕೆಟ್ ಕೊಡಕೂಡದು ಯಾವ ಪಕ್ಷವು ಅಂತಂದು ಒಂದು ನಿಯಮ ಜಾರಿ ಬರಬೇಕು. ಏನಾಗ್ತಾ ಇದೆ? ಪಕ್ಷಾಂತರ ನಿಷೇಧ ಇದೆ. ಎಲ್ಲಿದೆ? ಕಾರ್ಯರೂಪಕ್ಕೆ ಬಂದಿದೆ. 5 ವರ್ಷ ಸತತವಾಗಿ ಯಾರು ಯಾವ ಪಕ್ಷದಲ್ಲಿ ಇರ್ತಾನೋ ಅವನಿಗೆ ಮಾತ್ರ ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದಕ್ಕಿಂತ ಕಡಿಮೆ ಆದರೆ ಅವನ್ನ ಅವನು ಏನಂತೀರ ಅವನಿಗೆ ಸದಸ್ಯತ್ವ ಇದರಿಂದ ವಜಾ ಮಾಡಬೇಕು, ಡಿಸ್ಕ್ವಾಲಿಫೈ ಮಾಡಬೇಕು. ಆಗ ಚುನಾವಣೆ ಹತ್ತಿರದಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತಲ್ಲ, ಇದು ತಪ್ಪುತ್ತೆ ಅನ್ನೋದು ನಮ್ಮ ನಂಬಿಕೆ. ಏನಾಗಿದೆ? ಎಲ್ಲ ಕುದುರೆ ವ್ಯಾಪಾರ ನಡೀತಾ ಇದೆ. ನಾವು ಭಾಳ ಕಟುವಾಗಿ ಹೇಳ್ತಾ ಇದ್ದೀವಿ. ಎಲ್ಲಿವರೆಗೆ ಈ ನಿಯಮಗಳು ಬರೋದಿಲ್ವೋ ಅವ ಕಾರ್ಯಕರ್ತರ ಏನೋ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. 10-20 ವರ್ಷದಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ಯಾವುದೋ ಪಕ್ಷದವ್ರು ಬಂದು ಊರ್ ದೇವ ಅಡವಿ ದೇವ ಬಂದು ಊರ್ ದೇವನ ಓಡಿಸ್ತು ಅಂತಾರಲ್ಲ, ಹಾಗಾಗ್ತಾ ಇದೆ. ಹೌದಾ ಇಲ್ಲ? ಒಪ್ತಿರಲ್ಲ ನೀವು? ಈ ನಿಯಮಗಳು ನೀವು ಒಪ್ಪಲ್ಲ. ಯಾಕೆ? ನಿಮಗೆ ಅದು ಏನೇನೋ ಇರುತ್ತೆ, ನಿಮ್ದು ಆಸೆ ಆಕಾಂಕ್ಷೆಗಳು. ಈ ಥರದ ಕೆಲವು ಮಾರ್ಪಾಡುಗಳನ್ನು ಮಾಡಿದರೆ ಬಹಳ ಏನಾದರೂ ಸುಧಾರಣೆ ಮಾಡ್ಬೋದೇನೋ ಅಂತ ನಮಗನ್ಸುತ್ತೆ. ಇನ್ನು ಅನೇಕ ನಿಯಮಗಳು ಅದರಲ್ಲಿ ನಾವು ಹಿಂದೆ ಭಾಳ ಲೇಖನದಲ್ಲಿ ಬರೆದೀವಿ, ಈಗ ನೆನಪಿಲ್ಲ. ಅದನ್ನು ಆ ಥರದ ಏನಾದರೂ ಒಂದು ಚುನಾವಣಾ ನಿಯಮವನ್ನು ಜಾರಿಗೆ ತರಬೇಕು ಅಂತ ಅನ್ಸುತ್ತೆ. ಒಳ್ಳೆಯವರು ಇಲ್ಲ ಅಂತಲ್ಲ, ಇದ್ದಾರೆ. ಅವ್ರನ್ನ ಗುರುತಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಈಗ ಇನ್ನೊಂದು ಹೇಳೋದು, KS ಅಂತ ಅಧಿಕಾರಿಗಳು, ನಾವು ಇಲ್ಲಿ ಮಾಧುಸ್ವಾಮಿಯವರು ಇದ್ದಾರೆ, ಅವ್ರನ್ನ ಹೊಗಳಿಕ್ಕೆ ಹೇಳ್ತಾ ಇಲ್ಲ ನಾವು. ಅವರ ಕಾನೂನು ಸಚಿವರಿದ್ದಾಗ ಅವರ ಮಧ್ಯೆ ಬಹಳಷ್ಟು ವಾಗ್ಯುದ್ಧ ಆಗಿದೆ, ತುಂಬ ವಾಗ್ಯುದ್ಧ ಆಗಿದೆ. KS 362 ಜನ ಪ್ರತಿಭಾನ್ವಿತರು ಆಯ್ಕೆಯಾಗಿ ಅವ್ರನ್ನ ಆಯ್ಕೆಯಾದ ಲಿಸ್ಟನ್ನು ಸರ್ಕಾರ ವಜಾಗೊಳಿಸಿತ್ತು. 10 ವರ್ಷದಿಂದ ಅವರು 2011 ಬ್ಯಾಚ್ 10 ವರ್ಷದಿಂದ ಅವರು ಹೋರಾಟ ಮಾಡಿದರು. ಕೋರ್ಟ್ನಲ್ಲಿ ಅವರು ಗೆಲ್ಲಕ್ಕಾಗಲಿಲ್ಲ. ನಾನಾ ಕಾರಣಗಳಿದ್ದಾವೆ. ಅದಕ್ಕೆ ಕೋರ್ಟ್ ತಪ್ಪು ತೀರ್ಮಾನ ಮಾಡಿದೆ ಅಂತ ನಾವು ಹೇಳಲ್ಲ.
ಕೋರ್ಟಿಗೆ ಆಗಿನ ಸರ್ಕಾರ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ತಪ್ಪು ನಿರ್ಧಾರ ಆಗಿದೆ. ಇದನ್ನು ನಾವು ಆಲೋಚನೆ ಮಾಡಿ ನಮ್ಮ ಎಲ್ಲ ಸಚಿವರು, ಮುಖ್ಯವಾಗಿ ಮಾಧುಸ್ವಾಮಿ ಕಾನೂನು ಸಚಿವರು ಒಂದ್ಸರಿ ನಮ್ಮ ಮಠಕ್ಕೆ ಕರೆಸ್ಕೊಂಡ್ವಿ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ಸತತವಾಗಿ ನಾವು ಅವ್ರ ಮಧ್ಯೆ ಸಂವಾದ ಮಾಡಿದ್ವಿ. ಅವರಲ್ಲೇನು ತಪ್ಪು ಗ್ರಹಿಕೆ ಇತ್ತು ಅದನ್ನು ನಿವಾರಣೆ ಮಾಡಿ ನಮ್ಮ ಆಲೋಚನೆ ಏನಿತ್ತು ಅದಕ್ಕೆ ಒಪ್ಕೊಳ್ಳೋ ಹಾಗೆ ನಾವು ಆರ್ಗ್ಯೂ ಮಾಡಿದ್ವಿ. ಅವ್ರ ಹತ್ರ ಒಪ್ಕೊಂಡು ಅದಾದ ಮೇಲೆ ಅದಕ್ಕೆ ಎಲ್ಲ ರಾಜಕೀಯ ಧುರೀಣರ ಹತ್ರನೂ ಮಾತಾಡಿ, ಸ್ಪೀಕರ್ ಹತ್ರ ಮಾತಾಡಿ, ಇತರೆ ಮಂತ್ರಿಗಳ ಹತ್ರ ಮಾತಾಡಿ ಒಂದು ಸ್ಪೆಷಲ್ ಬಿಲ್ಲನ್ನು ತರಿಸಿ ಆ್ಯಕ್ಟ್ ಮಾಡಿಸಿ ಅವರಿಗೆ ನೌಕರಿ ಪುನಃ ಸಿಗೋ ಹಾಗೆ, ಅವ್ರ ಆಯ್ಕೆಗೆ ಅನುಗುಣವಾಗಿ ಸಿಗೋ ಹಾಗೆ ನಾವು ಮಾಡಿದ್ದು. 362 ಜನ ಈಗಲೂ KS ಅಧಿಕಾರಿಗಳು ಇಡೀ ರಾಜ್ಯದಲ್ಲಿದ್ದಾರೆ. ಮುಂದೇನಾಯ್ತು ಹೇಳ್ತೀವಿ, ಅದು ಮಾಧುಸ್ವಾಮಿಯವ್ರಿಗೆ ಗೊತ್ತಿಲ್ಲ. ಅವರು ಆಯ್ಕೆಯಾಗಿ ನೇಮಕ ಆದ ಮೇಲೆ 1 ವರ್ಷ ಆಯಿತು ಅನ್ನೋ ಟ್ರೈನಿಂಗ್ ಎಲ್ಲ ಆದಮೇಲೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಹತ್ರ ಬಂದರು. ನಾವು ನ್ಯಾಯಪೀಠದಲ್ಲಿ ಕೂತಿದ್ವಿ. ಇವತ್ತು ಹಂಚ್ಕೊಳ್ತಾ ಇದ್ದೀವಿ ಬಹಿರಂಗವಾಗಿ. ನಾವು ನ್ಯಾಯಪೀಠದಲ್ಲಿ ಕೂತ್ಕೊಂಡಿದ್ದೀವಿ ಸೋಮವಾರ. ಒಬ್ಬ ಅಸಿಸ್ಟೆಂಟ್ ಕಮಿಷನರು ಅದರಲ್ಲಿ ಆಯ್ಕೆಯಾಗಿದ್ದರು ಬಂದು, ನಮ್ಮ ಜೀವನ ತಮ್ಮಿಂದ ಪಾವನ ಆಯಿತು, ಇದು ನನ್ನ ಮೊದಲನೇ ತಿಂಗಳ ಸಂಬಳ ತಮಗೆ ಅರ್ಪಣೆ ಮಾಡಲಿಕ್ಕೆ ತೊಗೊಂಡು ಬಂದೀನಿ ಅಂತ ಹೇಳಿ ನಮಗೆ ಕೊಡೋಕೆ ಬಂದರು. ನಾವು ನೋಡಪ್ಪ, ನಿನ್ನಿಂದ ನಾವು ತಗೊಂಡ್ರೆ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ, ಆಗಲ್ಲ ಅಂತ ಹೇಳಿದ್ವಿ. ಇಲ್ಲ, ನಾನು ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ ಅಂತ, ಗುರುದಕ್ಷಿಣೆಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾವು ಒಪ್ಪಲಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ವಿ. ಭಾಳ ಒತ್ತಾಯ ಮಾಡಿದೆ ಅವನು. ಒಂದು ಸಂದಿಗ್ಧತೆಗೆ ನಾವು ಒಳಗಾದ್ವಿ. ಅವಾಗೇನು ಮಾಡಿದ್ವಿ ಗೊತ್ತೇನು? ಆಯಿತು ಕೊಡೋ ಅಂದ್ವಿ. ಎಷ್ಟಿತ್ತೋ ಗೊತ್ತಿಲ್ಲ ನಮಗೆ, ಅಸಿಸ್ಟೆಂಟ್ ಕಮಿಷನರ್ ಸಂಬಳ ಎಷ್ಟಿರುತ್ತೋ ಗೊತ್ತಿಲ್ಲ. 80,000 ಲಕ್ಷ ಇರ್ಬೋದಾ? ಲಕ್ಷದ ಮೇಲೆ ಇರ್ಬೋದು, ಲಕ್ಷದ ಮೇಲೆ ಕೊಟ್ಟರು. ಆಯ್ತಲ್ಲ, ನೀನು ಮುಟ್ಸಿದೆ ಅದೆಲ್ಲ ಕಾಣಿಕೆ. ಈಗ ನಾವು ಆಶೀರ್ವಾದ ಮಾಡಿ ನಿನಗೆ ಕೊಡ್ತಾ ಇದ್ದೀವಿ, ತಗೋ ಅಂತ ಹೇಳಿದೆ. ನಾವು ಆಶೀರ್ವಾದ ಮಾಡಿದ್ದೀವಿ, ತಗೋ ಅಂತ ಹೇಳಿದ್ವಿ. ನಿರಾಕರಿಸಕ್ಕೆ ಬರಲ್ಲ. ನೀನು ಕಾಣಿಕೆಯಾಗಿ ಕೊಟ್ಟಿದೆಯಾ ನಿಜ, ನಾವು ಆಶೀರ್ವಾದ ಪೂರ್ವಕವಾಗಿ ಕೊಡ್ತಾ ಇದ್ದೀವಿ ಅಂಥೇಳಿ ಕೊಟ್ವಿ. ಹೀಗೆ ಒಂದು ಸಾರ್ವಜನಿಕ ಒಂದು ಪ್ರಾಮಾಣಿಕತೆ. ಗಾಂಧೀಜಿ ಹೇಳ್ತಾರೆ, ಪಾಲಿಟಿಕ್ಸ್ ವಿದೌಟ್ ಪ್ರಿನ್ಸಿಪಲ್ಸ್ ಈಸ್ ಎ ಕ್ರೈಮ್ ಅಂತ ಹೇಳ್ತಾರೆ. ಆದರೆ ಇವತ್ತು ಆ ಮಾತು ಕಾರ್ಯರೂಪಕ್ಕೆ ಬಂದಿಲ್ಲ. ಬರಬೇಕು ಅಂತ ಹೇಳಿದರೆ ನೀವು ನಿಮ್ಮ ಭ್ರಷ್ಟತನ ಏನಿದೆ, ಪ್ರಜೆಗಳಲ್ಲಿರ್ತಕ್ಕಂಥ ಭ್ರಷ್ಟಮೆ, ಯಥಾ ರಾಜ ತಥಾ ಪ್ರಜಾ ಅಲ್ಲ, ಯಥಾ ಪ್ರಜಾ ತಥಾ ನೈತ. ಈಗ ನೀವು ಸರಿಯಾದರೆ ಹೋಗುತ್ತೆ, ಎಲ್ಲ ಶುದ್ಧೀಕರಣ ಆಗುತ್ತೆ. ಅಂಥ ಕಾಲ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಒಂದು ಪ್ರಹಸನ ಇದೆ. ಮಹಾದೇವ ಬಣಕಾರರು ಅಂತ ಒಬ್ಬರು ಸಾಹಿತಿಗಳಿದ್ರು, ಅವ್ರು ಹೇಳ್ತಾ ಇದ್ರು, ಒಮ್ಮೆ ಒಬ್ಬರು ವಿಧಾನಸೌಧದ ಮುಂದೆ ಹೋಗ್ತಾ ಇದ್ರಂತೆ. ವಿಧಾನಸೌಧದಲ್ಲಿ ಒಬ್ಬ ರಾಜಕೀಯ ಧುರೀಣರು, ಅವ್ರನ್ನ ಡಾಕ್ಟ್ರು ಹೋದವರು ಅಲ್ಲಿ ನೋಡ್ತಾರೆ, ಎಲ್ಲ ನೋಡ್ದಂಗಿದೆಯಲ್ಲ ಇವ್ರನ್ನ ಅಂತ. ಹತ್ರ ಬಂದು, ಸರ್ ನೀವೇ ಅಲ್ವೇ ನಾನು ಆಸ್ಪತ್ರೆಗೊಂದು ನೀವು ಇದನ್ನು ಮಾಡಿಸ್ಕೊಂಡಿದ್ದು, ಮೆದುಳಿನ ಚಿಕಿತ್ಸೆ ಮಾಡಿಸ್ಕೊಂಡಿದ್ದು, ಸರ್ಜರಿ ಮಾಡಿಸ್ಕೊಂಡಿದ್ದು ನೀವೇ ಅಲ್ವೇ ಅಂತ. ಹೌದಪ್ಪ ನಾನೇ ಅಂತ. ಸರ್ ಒಂದು ಮರೆತುಬಿಟ್ಟೆ, ನಾನು ಆಪ್ರೇಷನ್ ಮಾಡುವಾಗ ನಿಮ್ಮ ಮೆದುಳನ್ನು ಹೊರಗೆ ತೆಗೆದಿಟ್ಟು ನಾನು ಹೊಲಿಗೆ ಹಾಕಿಬಿಟ್ಟಿದ್ದೀನಿ, ಅದು ಇನ್ನೂ ಮೆದುಳು ಅಲ್ಲಿ ನನ್ನ ಲ್ಯಾಬ್ನಲ್ಲಿದೆ, ದಯಮಾಡಿ ಬಂದು ಅದನ್ನು ನೀವು ಮೆದುಳು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಆ ರಾಜಕಾರಣಿ ಹೇಳಿದರೆ ಅದರ ಅವಶ್ಯಕತೆ ಇಲ್ಲಪ್ಪ, ನಾನೀಗ ಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಮೆಟ್ಲು ಹತ್ಕೊಂಡು ವಿಧಾನಸೌಧದೊಳಗೆ ಹೋದ್ರಂತೆ. ಅರ್ಥವಾಗ್ತಾ ಇಲ್ಲ, ನಿದ್ರೆ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ, ನನಗೀಗ ಮಂತ್ರಿ ಆಗಿದ್ದೀನಿ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ಪ್ರಾಮಾಣಿಕವಾಗಿ ದುಡಿದಂಥ ಮಾಧುಸ್ವಾಮಿಯವರು ಒಳ್ಳೆ ವಾಕ್ಪಟು, ಒಳ್ಳೆ ಶಬ್ದ ತಾಕತ್ತಿದ್ದ ವ್ಯಕ್ತಿಗಳು. ನಮ್ಮ ಈ ಒಂದು ಹೋರಾಟಕ್ಕೆ 2 ವರ್ಷ ಹಿಡಿತು. ಅದೇ ಕಾನೂನಿನಲ್ಲಿ ಏನೆಲ್ಲ ಮಾಡಬೇಕೋ ಅದನ್ನು ನೆರವಾದರು. ಆ ಕಾರಣಕ್ಕಾಗಿ ಅವರು ಅಧಿಕಾರದಾಗ ಇರಲಿಲ್ಲ. ಅಧಿಕಾರದಾಗ ಇದ್ದಿದ್ರೆ ಹೊಗಳ್ತಾರೆ ಅಂತ ಹೇಳ್ಬೋದು, ಅಧಿಕಾರದಾಗ ಇಲ್ಲ. ಅವ್ರಿಗೆ ಭಾಳನ್ನು ಕಟ್ಟಿಕೊಟ್ಟರು ಇವರು. ಮತ್ತು ಆಗಿನ ಮುಖ್ಯಮಂತ್ರಿ ಆದಂಥ ಯಾರು ಯಡಿಯೂರಪ್ಪರು ಇದ್ದರು, ಬೊಮ್ಮಾಯಿಯವರು ಇದ್ದರು. ಎಲ್ಲರಿಗೂ
ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀವಿ. ಇವತ್ತು ಜನಹಿತ ಎಲ್ಲಿದೆ ಅನ್ನೋದು ನೋಡಿ, ಕಾನೂನು ಇದೆಯಲ್ಲ, ಕಾನೂನು ಅದು ಅದಕ್ಕೊಂದಿದೆ, ಏನು ಹೇಳ್ತಾರೆ, ಲಾ ಇಸ್ ಲೈಕ್ ಎ ಸ್ಪೈಡರ್ ವೆಬ್. ಲಾ ಇಸ್ ಲೈಕ್ ಎ ಸ್ಪೈಡರ್ ವೆಬ್, ಇಟ್ ಕ್ಯಾಚಸ್ ಓನ್ಲಿ ಫ್ಲೈಸ್ ಬಟ್ ನಾಟ್ ದ ಈಗಲ್ಸ್ ಅಂತ ಇಂಗ್ಲೀಷ್ ಬಲ್ಲರಿಗೆ ಅರ್ಥ ಆಯಿತು. ಒಂದು ಇದು ಇದ್ದಂಗೆ, ಏನು ಜೇಡ್ರ ಬಲೆ ಇದ್ದಂಗೆ, ಅದು ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ಹಿಡಿಯುತ್ತೆ, ಬಲೆ ಹಿಡಿಯುತ್ತೆ ಹೊರತು ದೊಡ್ಡ ದೊಡ್ಡ ಇವನ್ನ ಹಿಡಿಯಲ್ಲ, ಗಿಡಗಳನ್ನು ಹಿಡಿಯಲ್ಲ ಅಂತ. ಕಾನೂನಿಗಿದೆ ಶಕ್ತಿ. ಆ ಶಕ್ತಿಯನ್ನು ಸರಿಯಾಗಿ ಚಲಾಯಿಸ್ತಕ್ಕಂಥದ್ದು ಅತ್ಯವಶ್ಯಕ ಇದೆ. ನಾವು ಒಂದು ಮಾತು ನಾಳೆ ಹೇಳಬೇಕು ಅಂತಿದ್ವಿ, ಇವತ್ತೇ ಹೇಳಿಬಿಡ್ತೀವಿ. ಮಾಜಿ ಕಾನೂನು ಸಚಿವರು ನಾವು ಎಚ್ ಕೆ ಪಾಟೀಲ್ ಹತ್ರ ಮಾತಾಡಿದ್ದೀವಿ ಮೊನ್ನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋ ಸಂದರ್ಭದಲ್ಲಿ ನಾವು ಮಾತನಾಡಿದ್ದನ್ನು ಈಗಲೇ ಹೇಳಿಬಿಡ್ತೀವಿ, ನಾಳೆ ಹೇಳೋ ಬದಲು ಈಗ ಪ್ರಸಂಗ ಬಂದಿದೆ. ಪತ್ರಿಕೆಗಳಿಗೂ ಮೀಡಿಯಾಗಳಿಗೂ ಕೆಲವೊಂದು ನಿಯಮಗಳಿದ್ದಾವೆ. ಹೀಗೇ ಇರಬೇಕು, ಹೀಗೇ ನೀವು ಬರೀಬೇಕು, ಈಗ ಇಂಥದ್ದು ಬರಿಕೊಡೋದು ಅಂತ ಏನೋ ಕೆಲವು ಕಟ್ಟುಪಾಡುಗಳಿದ್ದಾವೆ. ಅದಕ್ಕೇನೋ ಹೇಳ್ತಾರೆ, ಅದಕ್ಕೆ ಪಿ ಟಿ ಐ ಅದೇನೋ ಗೊತ್ತಿಲ್ಲ ನನಗೆ, ಕೆಲವು ಕೋಡ್ ಇದೆ, ಅದು ಕೋಡ್ ಆಫ್ ಏನಂತೀರ ಅದಕ್ಕೆ, ಒಂದು ನೀತಿ ಸಂಹಿತೆ, ಪತ್ರಿಕಾ ಸೀಮಾ ರೇಖೆ ಏನೋ ಇದೆ, ಹೀಗೇ ಬರೀಬೇಕು, ಅದಕ್ಕೆ ಮೀರಿ ಬರೀಬಾರದು ಅಂತ. ಹೀಗೆ ಇದರಿಂದ ವಿಧಾನಸಭೆಯಲ್ಲಿ ಮಾತನಾಡುವಾಗ ಎಂದು ಕೆಲವು ನಿಬಂಧನೆಗಳು ಏನಿರ್ತಾವೋ ಅಂಥ ನಿಬಂಧನೆಗಳಿದ್ದಾವೆ. ಆದರೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಯಾವ ನಿರ್ಬಂಧವೂ ಇಲ್ಲ. ಯಾರು ಏನಾದರೂ ಬರಿಬೋದು. ಎಷ್ಟು ಕೆಟ್ಟ ಶಬ್ದಗಳನ್ನು ಬಳಸಿ ಮಾಡ್ತಾ ಇದ್ದಾರೆ. ನಾವು ಎಚ್ ಕೆ ಪಾಟೀಲ್ರಿಗೆ ನಾಳೆ ಬರತಕ್ಕಂಥ ಕಾನೂನು ಸಚಿವರು ಹೇಳೋದು, ಈ ವಾಟ್ಸ್ಯಾಪ್ನ ಅದರ ಬಗ್ಗೆ ಒಂದು ನಿಯಮವನ್ನು ತರಬೇಕು. ಆ ನಿಯಮ ಶಾಸನಬದ್ಧ ಮಾಡ್ತಕ್ಕಂಥ ಅಧಿಕಾರ ಕೋರ್ಟಿಗಿಲ್ಲ. ಕೋರ್ಟು ಶಾಸನದ ಆಧಾರದ ಮೇಲೆ ತೀರ್ಮಾನ ಹೇಳುತ್ತೆ. ಏನು ಲೆಜಿಸ್ಲೇಚರಿಗೆ ಅಧಿಕಾರ ಇದೆ, ಅದಕ್ಕೆ ಶಾಸಕರು ಅಂದರೆ ಶಾಸನ ಮಾಡೋರು. ಅದಕ್ಕೆ ಈ ವಾಟ್ಸ್ಯಾಪು ಇಂಥವೇನೇನಿದ್ದಾವೆ, ಏನಿಂತವೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಅದಕ್ಕೆ ಕೆಲವು ನಿರ್ಬಂಧನೆಗಳು ಹಾಕಿ, ಯಾವ ನಿರ್ಬಂಧಗಳು ಮೀರಿರಿದಾರೋ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳತಕ್ಕಂಥ ಹೊಸ ಕಾನೂನನ್ನು ತರಬೇಕು ಅಂತ ಹೇಳಿ ನಾವು ಬಯಸ್ತಾ ಇರ್ತಕ್ಕಂಥ. ನಿಮಗೆ ಇಷ್ಟ ಇರೋಂಗೆ ಕಾಣಲ್ಲ. ಎಷ್ಟೊಂದು ಸಂಸಾರಗಳನ್ನು ಹಾಳು ಮಾಡಿದ್ದೀರಿ, ಜೀವನ ಹಾಳು ಮಾಡಿದ್ದೀರಿ. ನೋಡಿ, ನಮ್ಮ ನ್ಯಾಯಪೀಠದಲ್ಲಿ ಅಂಥ ಅನೇಕ ಕೇಸುಗಳು ಬಂದಿದ್ದಾವೆ. ಯುವತಿಯರು ಹೊಸದಾಗಿ ಮದುವೆ ಆಗಿರೋರು, ಮಲಗಿದಾಗ ಗಂಡ ಹೆಂಡತಿನ ಮೊಬೈಲ್ ನೋಡೋದು, ಹೆಂಡತಿ ಗಂಡನ ಮೊಬೈಲ್ ನೋಡೋದು. ಅವರು ನಮ್ಮ ಹತ್ರ ಬಂದಾಗ ನಮಗೆ ತೋರ್ಸಕ್ಕೆ ಬರ್ತಾರೆ, ನಿಮ್ಮ ಸಾಂಸಾರಿಕ ಜೀವನದ ಇವು ನಾವು ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಮಧ್ಯಸ್ಥರಿಗೆ ಕೊಡ್ತೀವಿ, ನೀವು ನೋಡಿ ಅಂತ ಹೇಳಿ. ಅವ್ರು ಹೇಳಿ ಇಲ್ಲ ಇದು ಸರಿಯಿಲ್ಲ ಅಂತಂದರೆ ಅದನ್ನು ತಗೊಂಡು ನಮ್ಮ ವಿಚಾರಣೆ ಮುಗಿಯೋವರೆಗೂ ಅವ್ರಿಗೆ ವಾಪಸ್ ಕೊಡೋದ ಹಾಗೆ ಒಂದು ವ್ಯವಸ್ಥೆ ಮಾಡಿ ಟ್ರೆಜರಲ್ಲಿ ಇಡಿಸಿದ್ದೀವಿ ಅವ್ರ ಮೊಬೈಲ್ಗಳನ್ನು. ಒಂದು ಉದಾಹರಣೆ ನಾವು ತೀರ್ಮಾನ ಮಾಡಿದ್ದು ಅಂತ ಹೇಳ್ತೀವಿ. ಹೇಗೆ ಕಾನೂನು ಒಳ್ಳೆಯ ನಿಯಮ ಇದ್ದಾವೆ, ಆದರೆ ಅದು ಸರಿಯಾದ ಬಳಕೆಯನ್ನು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ ಜನ. ಒಂದು ಉದಾಹರಣೆ ಕೊಡೋದಾದರೆ, ಭಾಳ ಒಂದು ಅಪರೂಪದ ಉದಾಹರಣೆ ನಮ್ಮ ನ್ಯಾಯಪೀಠದಲ್ಲಿ ನಡೆದದ್ದು. ಒಬ್ಬ ಯುವ ಮಹಿಳೆ ಬಂದಳು, 2-3 ವರ್ಷದ ಕೂಸಿತ್ತು. ಹೇಳಿದವ ಮೊನ್ನೇನೋ ಗೊತ್ತಿಲ್ಲ, ಹೇಳಿರಂಗೆ ಕಾಣಲ್ಲ. 2-3 ವರ್ಷದ ಕೂಸಿತ್ತು. ಏನು ಮದ್ದೂರು, ನನ್ನ ಗಂಡ ಡೈವೋರ್ಸಿಗೆ ಅರ್ಜಿ ಹಾಕಿದ್ದಾನೆ ಚಿತ್ರದುರ್ಗ ಕೋರ್ಟ್ನಲ್ಲಿ, ನಂದೇನು ತಪ್ಪಿಲ್ಲ, ಅದು ಯಾಕೋ ಏನೋ ನನ್ನ ಗಂಡ ನನ್ನಿಂದ ದೂರ ಮಾಡಿದ್ದಾನೆ, ನಾನು ತವ್ರ ಮನೆಗೆ ಇದ್ದೀನಿ, ತಾವು ನನಗೆ ಅನುಗ್ರಹಿಸಬೇಕು ಗಂಡನ ಜೊತೆ ಬಾಳ್ವೆ ಮಾಡಲಿಕ್ಕೆ ಅಂತ ಹೇಳಿ ನಾವು ಗಂಡಗೆ ನೋಟಿಸ್ ಕೊಟ್ವಿ, ಮಾವಗೂ ನೋಟಿಸ್ ಕೊಟ್ವಿ. ಇವರು ಬಂದರು, ಯಾರೋ ಇವರು ಅಂತ ಕೇಳಿ, ನನ್ನ ಹೆಂಡತಿ ಅಂದರು. ಏನು ಸಮಾಚಾರ, ಯಾಕೆ ನೀನು ಕೋರ್ಟಿಗೆ ಡಿವೋರ್ಸ್ ಅರ್ಜಿ ಹಾಕಿದೆಯಾ ಅಂತ ಹೇಳಿ. ಅವನು ಕೊಟ್ಟಂಥ ಉತ್ತರ ನಮ್ಮನ್ನು ದಿಗ್ಭ್ರಮೆಗೆ ಉಂಟು ಮಾಡಿಬಿಡ್ತು. ಅವನು ಹೇಳ್ದ, ಈಗ ದಿನ ಒಂದೊಂದು ಲವ್ ಲೆಟ್ರ್ ಬರ್ತವೆ, ನಾನು ಹೆಂಗೆ ಈಗ ಜೊತೆ ಸಂಸಾರ ಮಾಡಲಿ ಅಂತ. ನಮ್ಮ ಮಹಿಳೆ ಕೇಳಿದ್ದೀವಿ, ಏನಮ್ಮ ನಿಜನೇನಮ್ಮ ಅಂದ್ವಿ. ಹೌದು ನಿಜ ಅಂತ ಹೇಳಿದ್ಲು. ನೀನೇ ಒಪ್ಕೊಂಡ ಮೇಲೆ ಯಾವ ಗಂಡ ನೀನು ಇಂಥ ಮಹಿಳೆ ಜೊತೆ ನಿನ್ನಂಥಳ ಜೊತೆಗೆ ಸಂಸಾರ ಮಾಡ್ತಾನಮ್ಮ ಅಂದ್ವಿ. ಅದಕ್ಕೆ ಹೇಳಿದ್ದು, ಬುದ್ಧಿ ನನಗೆ ಬರ್ತಾ ಇರೋದು ನಿಜ,
ಯಾರು ಬರೀತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ನಾವು ಹೇಗೆ ತೀರ್ಮಾನ ಮಾಡಬೇಕು? ನೀನು ಆ ಪತ್ರ ಎಲ್ಲ ಇಟ್ಕೊಂಡಿದ್ದೀನಮ್ಮ ಅಂತ ಕೇಳಿದ್ವಿ. ಹೌದು ಅಂದ್ಲು. ತಂದು ತೋರಿಸ್ತೀಯಾ ಅಂದ್ವಿ. ತಂದು ತೋರಿಸ್ತೀನಿ ಅಂದ್ಲು. 15 ದಿವಸ ಆದಮೇಲೆ ಮತ್ತೊಂದು ಡೇಟ್ ಕೊಟ್ವಿ, ಹಿಯರಿಂಗ್ ಡೇಟ್ ಕೊಟ್ವಿ. ಬಂದ್ಲು. ರಾಶಿಗಟ್ಟಲೆ ಇದ್ವು ಅವು 10 ಲೆಟರ್ಸು. ಒಂದು ಇದರಲ್ಲಿ ಕಟ್ಟಿಟ್ಟಿದ್ಲು, ಒಂದು ಗಂಟಿನಲ್ಲಿ. ಇನ್ನೊಬ್ಬರ ಪತ್ರ ಓದಬಾರದು. ಅದ್ರಾಗೂ ಸ್ವಾಮಿಗಳಾದರೂ ಯಾರೋ ಬರೆದಂಥ ಲವ್ ಲೆಟ್ರನ್ನು ನಾವು ಓದಬೇಕು ಅಂದರೆ ಭಾಳ ಮನಸ್ಸಿಗೆ ಭಾಳ ಕಸಿಬಿಸಿ ಉಂಟಾಯ್ತು. ಓದಲಿಲ್ಲ ನಾವು. ಏನು ಮಾಡಿ ಹೇಳ್ತೀವಿ, ಬೇರೆಯವರಿಗೂ ಕೊಡಲಿಲ್ಲ. ಎಲ್ಲರ ಎದುರಿಗೂ ಇಲ್ಲ, ಬೇರೆಯವರಿಗೂ ಕೊಡಲಿಲ್ಲ. ಆಕೆ ಕೊಟ್ಟಂಥ ಪತ್ರಗಳೇನಿದ್ದು 100 ಪತ್ರಗಳು ಸುಮ್ಮನೆ ಹೀಗೆ ನೋಡ್ತಾ ಇರೋ ತೋರಿಸಿದ್ವಿ. ಆದರೆ ನಾವು ನೋಡ್ತಾ ಇದ್ದೀವಿ, ದೃಷ್ಟಿ ಇಟ್ಟು ನೋಡ್ತಾ ಇರೋದು ಆ ಮಹಿಳೆ ಮುಖವನ್ನು. ಆಕೆ ಮುಖ ಸ್ಟಡಿ ಮಾಡಿದ್ವಿ, ಪತ್ರಗಳನ್ನಲ್ಲ. ಆಕೆ ಮುಖದಲ್ಲಿ ಎಳ್ಳಷ್ಟು ಅಳುಕು ಇರಲಿಲ್ಲ, ಆದಿ ಪ್ರಜ್ಞೆ ಇರಲಿಲ್ಲ. ಐ ವಾಸ್ ರೀಡಿಂಗ್ ಹರ್ ಫೇಸ್, ನಾಟ್ ದಿ ಲೆಟರ್ಸ್. ನಾವು ಕೂಡಲೇ ಅವನ್ನೆಲ್ಲ ಅದನ್ನು ಮತ್ತೆ ಸೀಲ್ ಮಾಡಿ ಎಲ್ಲರ ಎದುರಿಗೆ ಚಿತ್ರದುರ್ಗದ SP ಅವ್ರಿಗೆ ಫೋನ್ ಮಾಡಿದ್ವಿ. ನೋಡಿ, ಹೀಗಿದೆ ಕೇಸು, ಯಾವನ ಬರೀತದಾನೆ, ಅದು ನೀವು ಪತ್ತೆ ಹಚ್ಚಿ ಯಾರು ಬರೀತದಾನೆ ಅಂತ ಹೇಳಿ 3 ತಿಂಗಳು ಅವ್ರಿಗೆ ಗಡುವು ಕೊಟ್ವಿ. 1 ತಿಂಗಳಾಯಿತು. 1 ತಿಂಗಳಾದ ತಕ್ಷಣವೇ ಆಕೆಯ ಗಂಡ ನಮ್ಮ ನ್ಯಾಯಪೀಠಕ್ಕೆ ಸ್ವತಃ ಹಾಜರಾಗಿ, ನನ್ನ ಹೆಂಡತಿ ಚರಿತ್ರಹೀನಳಲ್ಲ ಅಂತ ಗೊತ್ತಿದೆ, ಯಾವನೋ ಅಯೋಗ್ಯ ಆಕೆ ಮೇಲೆ ಏನೋ ಆಕೆ ಮೇಲೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾ ಇದ್ದಾನೆ, ನಾನೀಗ ವಾಪಸ್ ತೊಗೊಳ್ತೀನಿ ಕೇಸನ್ನು ಅಂತ ಹೇಳಿ ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ತಾಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ದ. ಮೊದಲು ತಗೊಳ್ಳಪ್ಪ ಅಂತ ಹೇಳಿದ್ವಿ. ಚಿತ್ರದುರ್ಗಕ್ಕೆ ಹೋಗಿ ಆ ಡೈವೋರ್ಸ್ ಕೇಸನ್ನು ವಾಪಸ್ ತಗೊಂಡು ಬಂದು ಅರ್ಪಣೆ ಮಾಡಿದ ನಮಗೆ. ಈಗ ಅವನ ಮಗ, ಆಗ 2 ವರ್ಷದ 3 ವರ್ಷದ ಹುಡುಗ, ಈಗ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಬೇಕಾಗಿರತಕ್ಕಂಥದ್ದು ನಾವು ಮೊನ್ನೆ ಪ್ರಸ್ತಾಪ ಮಾಡಿದ್ದೀವಿ. ಗಂಡ ಹೆಂಡತಿ ಮಧ್ಯೆ ಏನಾದರೂ ಜಗಳ ಉಂಟಾದರೆ ನೀವ್ಯಾರೂ ಸಹ ನಿಮ್ಮ ತಂದೆ ತಾಯಿಗಳಿಗೆ ದೂರ ಸಲ್ಲಿಸಬಾರ್ದು. ನಿಮ್ಮ ಬಂಧುಗಳಿಗಂತೂ ಮೊದಲೇ ಸಲ್ಲಿಸಬಾರ್ದು. ಮಹಾಭಾರತ ಕದನವೇ ಶುರುವಾಗುತ್ತೆ. ಯಾರಿಗೆ ಹೇಳ್ಬೇಕು ನಿಮ್ಮ ನೋವನ್ನು ಅನ್ನೋದನ್ನು ನಾವು ಮರ್ತ್ಬಿಟ್ಟು ಹೇಳೋದು. ಮನನ್ನು ನಿಮ್ಮ ಆತ್ಮೀಯ ಸ್ನೇಹಿತರ ಹತ್ರ ಹೇಳ್ಕೋಬೇಕು. ನೀವು ಬೇರೆ ಇರಲಿ, ಪ್ರತಿಯೊಬ್ಬರಿಗೂ ನಿಮ್ಮ ಸ್ನೇಹಿತರು ಇರ್ತಾರೆ. ಆ ಸ್ನೇಹಿತರಿಗೆ ನೀವು ಹೇಳ್ಕೊಂಡ್ರೆ ಅವರು ನಿಮ್ಮ ಸಂಸಾರವನ್ನು ಸುಧಾರಿಸ್ತಾರೆ. ನಿನ್ನ ಸಂಬಂಧಿಕರಿಗೆ ಹೇಳಿದರೆ ಖಂಡಿತ ನಿಮ್ಮ ಮದುವೆಗಳು, ನಿಮ್ಮ ಇದು ತಾಳಿ ಹರಿದು ಹೋಗುತ್ತೆ. ಇನ್ನೊಂದು, ಪೊಲೀಸ್ ಸ್ಟೇಷನಿಗೆ ಹೋಗಬಾರದು ನೀವು. ಅವರೇನು ಪೊಲೀಸ್ನವ್ರು ಬಂದು ನಿಮಗೆ ಅಕ್ಕಿ ಕಾಳು ಹಾಕಿರಲ್ಲ, ಬಂಧುಗಳು ಬಂದಿರ್ತಾರೆ. ಹೀಗಾಗಿ ನಿಮ್ಮ ದೂರನ್ನು ಗುರು ಹಿರಿಯರ ಹತ್ರ ಹೇಳ್ಕೊಳ್ಳಿ, ಯಾರು ನಿಮ್ಮ ಮೇಲೆ ವಿಶ್ವಾಸ ಇರುತ್ತೋ. ಮುಖ್ಯವಾಗಿ ನಿಮ್ಮ ಸ್ನೇಹಿತರ ಹತ್ರ ನೀವು ಹೇಳ್ಕೊಳ್ಳಿ, ನಿಮ್ಮ ಸಂಸಾರ ಸುಧಾರಿಸುತ್ತೆ ಅಂತ ನಾವು ಹೇಳ್ತೀವಿ. ಹಿಂದಿನ ದಿನ ಹೇಳಿದ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತೀವಿ. ಮಂತ್ರಿಗಳು ಏನು ಹೇಳ್ತಾರೆ, ಪುರೋಹಿತರು, ಅವೇನು ಅರ್ಥ ಆಗಲ್ಲ. ನೀವೆಲ್ಲ ಮದುವೆಯಾಗ ಅವಸರದಲ್ಲಿ ಇರ್ತೀರಿ. ಇದರ ಅರ್ಥ ಏನು ರೀ ಗುರುಗಳೇ ಅಂತ ಪುರೋಹಿತರು ಕೇಳಿದರೆ ಅವರಿಗೂ ಅರ್ಥ ಗೊತ್ತಿರಲ್ಲ, ನಿಮಗೂ ಕೇಳೋ ಆಸಕ್ತಿ ಇರಲ್ಲ. ನಾವು ಅದನ್ನು ನಾವು ಒಂದು ಇಂಗ್ಲೀಷ್ ಭಾಷೆಯ ಒಂದು ಶ್ಲೋಕ ಉದ್ಧರಿಸಿದ್ವಿ. ಮ್ಯಾರೇಜ್ ಇಸ್ ಎ ಬ್ಯೂಟಿಫುಲ್ ಫೋರ್ಟ್. ಮ್ಯಾರೇಜ್ ಇಸ್ ಎ ಬ್ಯೂಟಿಫುಲ್ ಫೋರ್ಟ್. Those who are outside it want to get into it curiously, and those who are inside it want to get out of it desperately. ಮದುವೆ ಅನ್ನೋದು ಒಂದು ಸುಂದರವಾದ ಕೋಟೆ. ಯಾರು ಹೊರಗಿರ್ತಾರೋ ಅವ್ರು ಇದರೊಳಗೆ ಏನಿದೆ ನೋಡಬೇಕು ಅನ್ನೋ ಕುತೂಹಲ. ಯಾರು ಒಳಗಿರ್ತಾರೋ ಸದ್ಯ ಈ ಕೋಟೆಯಿಂದ ಹೊರಗೆ, ಮದುವೆ ಅನ್ನೋ ಬಂಧನದಿಂದ ಹೊರಗೋದ್ರೂ ಸಾಕಪ್ಪ ಅಂತ ಬೇಸತ್ತಿರ್ತಾರೆ. ಹಾಗಾಗಬಾರದು. ಇದನ್ನು ನೀವು ಗಮನಿಸಬೇಕು. ನಾವು ಅದಕ್ಕೆ ಅವ್ರಿಗೆ ಅರ್ಥವಾಗೋ ಹಾಗೆ 1-2 ಸಾಲಿನ ಇಂಗ್ಲೀಷ್ ಕವಿತೆ ಹೇಳ್ತೀವಿ. ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಅಕ್ಸೆಪ್ಟ್ ಇಟ್. ನೀನೇನೋ ತಪ್ಪು ಮಾಡಿದರೆ, ಗಂಡ ಆಗಲಿ ಹೆಂಡತಿ ಆಗಲಿ ತಪ್ಪು ಮಾಡಿದರೆ, ನಾನು ತಪ್ಪಾಯ್ತು ಕಣೆ ಅಂತ ನೀನು ಹೆಂಡತಿಗೆ ಹೇಳಬೇಕು. ನಮ್ಮ ತಪ್ಪಾಯ್ತು ಕಣ್ರಿ ಅಂತ ಹೆಂಡತಿ ಗಂಡಗೆ ಹೇಳಬೇಕು. 2ನೇದು ಕಷ್ಟ. 1ನೇದು ಕಷ್ಟ, ಬಿಗುಮಾನ ಇರುತ್ತೆ. 2ನೇದು, ಇಫ್ ಯು ಆರ್ ರೈಟ್ ಮಸ್ಟ್ ಕೀಪ್ ಯುವರ್ ಮೌತ್ ಶಟ್. ನೀನು ಸರಿ ಇದ್ದರೆ ನೀನು ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ಆಗ ನಿಮ್ಮ ಸಂಸಾರ ಸುಖವಾಗಿ ನೆರವೇರುತ್ತೆ. ಈ ಮಾಧ್ಯಮಗಳಲ್ಲಿ ಅನೇಕ ಸುದ್ದಿಗಳು ಬರ್ತವೆ. ಮದುವೆ ಆಗ್ತಿರುತ್ತೆ, ಆ ಮದುವೆ ಮುರಿದು ಹೋಗಬೇಕು ಅಂತ ಕೆಟ್ಟ ಸಂದೇಶಗಳನ್ನು ಹಾಕ್ತಾರೆ. ಎಷ್ಟೋ ಮದುವೆಗಳು ಮುರಿದು ಬಿದ್ದಿದ್ದಾವೆ. ಮದುವೆ ಮಂಟಪದಿಂದಲೇ ಎದ್ದು ಹೋಗಾಗ ಮಾಡಿದ್ದಾವೆ. ಹೀಗಾಗಿ ನಾವು ಒತ್ತಾಯ ಮಾಡೋದು, ನೀವು ನಾಳೆ ಬರ್ತಾರೆ HK ಪಾಟೀಲರು, ಜಾಗದಲ್ಲೇ ಬರೀತಾರೆ,
ಒಂದು ಮಾತು ಹೇಳಿ ಅವರಿಗೆ, ಹೇಳಿ ಮುಂದೆ ಏನು ಸೆಷನ್ ಶುರುವಾಗುತ್ತೆ ಅದರಲ್ಲಿ ವಾಟ್ಸಪ್ ಬಗ್ಗೆ ಏನಾದರೂ ಒಂದು ನಿಯಮವನ್ನು, ಒಂದು ಸಂಹಿತೆಯನ್ನು ಮಾಡ್ತಾ ಇದ್ದಾರಾ? ಭಾಳ ಒಂದು ಸಂಹಿತೆಯನ್ನು ಮಾಡಬೇಕು. ಯಾರು ತಪ್ಪು ಸಂದೇಶಗಳನ್ನು ಕೊಡ್ತಾರೋ ಅವ್ರನ್ನ ಬಲಿ ಹಾಕಬೇಕು, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಆಗ ಸಾಮಾಜಿಕ ಸ್ವಾಸ್ಥ್ಯ ಆರೋಗ್ಯಕರವಾಗಿ ಇರುತ್ತೆ. ಎಷ್ಟು ಕೆಟ್ಟದಾಗಿ ಬರೀತೀರಿ ನೀವು. ಅದು ನಿಜವಾಗಿಯೂ ಭಾಳ ನಮ್ಮ ಸಂಸ್ಕೃತಿ ಅಲ್ಲ. ಅದು ಕಡಿವಾಣ ಹಾಕಬೇಕು. ಅದಕ್ಕೊಂದು ಹೊಸ ಕಾನೂನನ್ನು ತರ್ತಾ ಇದ್ದಾರೆ ಅಂತ ನಮಗೆ ತಿಳಿದು ಸಂತೋಷವಾಯಿತು. ಆದಷ್ಟು ಬೇಗ ಕೇಂದ್ರ ಸರ್ಕಾರವೇ ತಂದರೆ ಇಡೀ ದೇಶಕ್ಕೆ ಅನ್ವಯಿಸುತ್ತೆ. ಏನು ಸುಳ್ಳಿನ ಕಂತೆ ಬರ್ತಾ ಇರ್ತಕ್ಕಂಥ ವಾಟ್ಸಾಪ್ನಲ್ಲಿ, ಸತ್ಯ ಫಸಲು ದಾಟೋದ್ರೊಳಗೆ ಸುಳ್ಳು ಊರೆಲ್ಲ ಸುತ್ತು ಬರುತ್ತೆ ಅಂತ ಒಂದು ಗಾದೆ ಮಾತಿದೆ. ಈ ಬರೀ ಊರಲ್ಲ, ಪ್ರಪಂಚನೆಲ್ಲ ಸುತ್ತು ಬರುತ್ತೆ. ಅದು ಹಾಗಾಗಿದೆ ವಾಟ್ಸಾಪ್. ಆದ್ದರಿಂದ ಅದಕ್ಕೊಂದು ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೂ ಅದು ಮಾಡೋ ಅವಕಾಶ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ನೋಡಪ್ಪ, ನೀನು ಬರೀ ಸಂಗೀತ ಹಾಡಿದ್ರು ಸಾಲದು, ಚೆನ್ನಾಗಿ ಹಾಡ್ತೀಯ, ಚೆನ್ನಾಗಿ ವಾದ ಮಾಡ್ತೀಯ ನೀನು. ಇದರಲ್ಲಿ ವಿಧಾನಸಭೆಯಲ್ಲಿ ನಾವು ನೋಡಿದ್ದೀವಿ. ನಮ್ಮ ಮಾಧುಸ್ವಾಮಿಯವರು ಹೇಗೆ ದಿಟ್ಟತನದಿಂದ ವಾದ ಮಾಡ್ತಿದ್ರೋ ಅವರ ಶಕ್ತಿಯನ್ನು ನೀವು ಪಡೆದಂಗೆ ಕಾಣ್ತೀಯ. ಮಾಡು, ಇದಕ್ಕೆ ಇನ್ಸಿಸ್ಟ್ ಮಾಡಿ ಆದಷ್ಟು ಬೇಗ ಈ ಕಾನೂನು ವಾಟ್ಸಾಪ್ನಲ್ಲಿ ತಂದರೆ ಸಂಸಾರಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗುತ್ತೆ ಅಂತ ಹೇಳಿ ನಮ್ಮ ಈ ಒಂದು ಪ್ರಸ್ತಾವವನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಎಲ್ಲರೂ ಮಾತನಾಡಿದ್ದಾರೆ, ಒಳ್ಳೊಳ್ಳೆ ವಿಚಾರಗಳಿಟ್ಟಿದ್ದಾರೆ. ನೀವು ನಮ್ಮ ಮಾತುಗಳನ್ನ ಎಷ್ಟು ಮಟ್ಟಿಗೆ ಅನುಮೋದಿಸ್ತೀರಿ ಅಂತ ನಾವು ಭಾವಿಸ್ತೀವಿ. ಅಂಥ ಒಂದು ಪ್ರೆಷರ್ ಸರ್ಕಾರದ ಮೇಲೆ ಆಗಬೇಕು, ಅಂಥ ಕಾನೂನು ಆಗಬೇಕು. ನಾಳೆ ಏನಿದೆಯಲ್ಲ, ನೀನು ಸೆಷನ್ ಇದೆಯಲ್ಲಪ್ಪ, ಈಗ ಹೋಗ್ತಾ ಇದೆಯಲ್ಲ, ಕ್ವೆಶನ್ ಅವರ್ ಇದೆಯಾ? ಇದು ಮಾಡಪ್ಪ, ನೀನು ಇದೆಯಲ್ಲ ಮಾಡು. ಅದು ಈ ಸೆಷನ್ನ ಬರದೇ ಇದ್ರು ಮುಂದಿನ ಸೆಷನ್ ಆಗಲಿ, ಅದು ಕಾನೂನನ್ನು ಬರೋ ಹಾಗೆ ಮಾಡಿದರೆ ಅನೇಕ ಸಂಸಾರಗಳು ಸಂತೋಷದಿಂದ ಅವರು ಜೀವನ ನಡೆಸಂಗಾಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ದೇವರು ಒಳ್ಳೇದು ಮಾಡಲಿ. ಶುಭರಾತ್ರಿ.